ನಮಸ್ಕಾರ. ಯಾವುದೇ ಪ್ರಾಜೆಕ್ಟ್ ಯಶಸ್ವಿಯಾಗಬೇಕಂದ್ರೆ ಅದಕ್ಕೊಂದು ಭದ್ರವಾದ ಅಡಿಪಾಯ ಬೇಕು. ಆ ಅಡಿಪಾಯ ಏನು ಗೊತ್ತಾ? ನಮ್ಮ ಗುರಿ ಪ್ರೇಕ್ಷಕರನ್ನು ಅಂದ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ನ ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳೋದು. ಬನ್ನಿ ಇವತ್ತು ಇದರ ಬಗ್ಗೆನೇ ಮಾತಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಯಾವುದೇ ಹೊಸ ಪ್ರಾಡಕ್ಟ್, ಸರ್ವಿಸ್ ಅಥವಾ ಒಂದು ಐಡಿಯಾವನ್ನ ಲಾಂಚ್ ಮಾಡುವಾಗ ನಾವು ಮೊದಲು ಕೇಳಿಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಅಂದ್ರೆ ನಮ್ಮ ಆದರ್ಶ ಗ್ರಾಹಕರು ಯಾರು? ಸಾಮಾನ್ಯವಾಗಿ ಈ ಪ್ರಶ್ನೆಗೆ ಬರೋ ಉತ್ತರ ಎಲ್ಲರೂ ಅಂತ. ಆದಷ್ಟು ಹೆಚ್ಚು ಜನರನ್ನು ತಲುಪಬೇಕು ಅನ್ನೋದು ಸಹಜವಾದ ಆಸೆ ಅಲ್ವಾ? ಆದ್ರೆ ಇಲ್ಲೇ ಇರೋದು ದೊಡ್ಡ ಸಮಸ್ಯೆ. ನಾವು ಎಲ್ಲರಿಗೂ ಅಂತ ಹೊರಟ್ರೆ ಕೊನೆಗೆ ಯಾರ ಮನಸ್ಸಿಗೂ ಆಳವಾಗಿ ತಲುಪೋದಿಲ್ಲ. ಇದು ನಿಜಕ್ಕೂ ತುಂಬಾನೇ ಕಾಮನ್ ಆಗಿ ಮಾಡುವೊಂದು ದೊಡ್ಡ ತಪ್ಪು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ತುಂಬಾನೇ ಸಿಂಪಲ್. ನಮ್ಮ ಆದರ್ಶ ಗ್ರಾಹಕರ ಒಂದು ಡೀಟೇಲ್ಡ್ ಪ್ರೊಫೈಲ್ ಅಂದ್ರೆ ಒಂದು ನೀಲನಕ್ಷೆಯನ್ನೇ ಸಿದ್ಧಪಡಿಸೋದು. ಇದನ್ನೊಂದು ಕಟ್ಟಡ ಕಟ್ಟೋ ಥರ ಅನ್ಕೊಳ್ಳಿ. ಇದಕ್ಕೆ 4 ಮುಖ್ಯವಾದ ಪಿಲ್ಲರ್ಗಳಿವೆ, ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ ಅನ್ಬೋದು. ಪ್ರತಿಯೊಂದು ಬ್ಲಾಕ್ ಕೂಡ ನಮ್ಮ ಪ್ರೊಫೈಲ್ಗೆ ಇನ್ನಷ್ಟು ಸ್ಪಷ್ಟತೆ ಕೊಡುತ್ತೆ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಬ್ಲಾಕ್ ಕಡೆ ಹೋಗೋಣ. ನಮ್ಮ ಪ್ರೊಫೈಲ್ನ ಅಡಿಪಾಯನೇ ಇದು, ಅಂದ್ರೆ ಡೆಮೋಗ್ರಾಫಿಕ್ಸ್. ಹಾಗಂದ್ರೆ ಏನು? ಡೆಮೋಗ್ರಾಫಿಕ್ಸ್ ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಸಿಗುವ ವಸ್ತುನಿಷ್ಠ ಫ್ಯಾಕ್ಚುವಲ್ ಮಾಹಿತಿ. ಸರಳವಾಗಿ ಹೇಳೋದಾದ್ರೆ ನಂಬರ್ಗಳು ಮತ್ತು ಡೇಟಾ. ಒಂದು ಉದಾಹರಣೆ ತಗೊಳ್ಳೋಣ. ನಾವು ಒಂದು ಸಸ್ಟೇನಬಲ್ ಗಾರ್ಡನಿಂಗ್ ಆಪ್ ಮಾಡ್ತಿದ್ದೀವಿ ಅನ್ಕೊಳ್ಳಿ. ಆಗ ಅದರ ಡೆಮೋಗ್ರಾಫಿಕ್ಸ್ ಹೀಗಿರ್ಬೋದು. ಸುಮಾರು 28ರಿಂದ 45 ವರ್ಷ ವಯಸ್ಸಿನ, ನಗರ ಪ್ರದೇಶದಲ್ಲಿ ವಾಸಿಸುವ, ಕಾಲೇಜ್ ಶಿಕ್ಷಣ ಪಡೆದ ಮಧ್ಯಮ ವರ್ಗದ ವ್ಯಕ್ತಿ. ಓಕೆ, ಇಲ್ಲಿ ತನಕ ನಾವು ನೋಡಿದ್ದು ಯಾರು ಅಂತ. ಈಗ ತುಂಬಾನೇ ಇಂಟ್ರೆಸ್ಟಿಂಗ್ ಪಾರ್ಟ್ಗೆ ಬರ್ತಿದೀವಿ. ಅದೇ ಯಾಕೆ ಅಂತ. ನಮ್ ಪ್ರೊಫೈಲ್ಗೆ ನಿಜವಾದ ಜೀವ ಬರೋದೇ ಇಲ್ಲಿಂದ. ಸೈಕೋಗ್ರಾಫಿಕ್ಸ್ ಅಂದ್ರೆ ಅದು ಫ್ಯಾಕ್ಟ್ಸ್ ದಾಟಿ ಒಬ್ಬರ ವ್ಯಕ್ತಿತ್ವ, ಅವರ ಮೌಲ್ಯಗಳು, ಅವರ ಆಸಕ್ತಿಗಳು, ಒಟ್ಟಾರೆ ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳಿಯೋದು. ಈ ಎರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದೊಳ್ಳೆ ಉದಾಹರಣೆ. ಡೆಮೋಗ್ರಾಫಿಕ್ಸ್ ಹೇಳುತ್ತೆ ಒಬ್ರು ಆರ್ಗ್ಯಾನಿಕ್ ತರಕಾರಿ ತಗೋತಾರೆ ಅಂತ. ಆದ್ರೆ ಸೈಕೋಗ್ರಾಫಿಕ್ಸ್ ಹೇಳುತ್ತೆ ಅವರು ಯಾಕೆ ಅದನ್ನ ತಗೋತಾರೆ. ಆರೋಗ್ಯಕ್ಕೋ, ಪರಿಸರ ಕಾಳಜಿಯಿಂದನೋ, ಅಥವಾ ಸ್ಥಳೀಯ ರೈತರಿಗೆ ಸಪೋರ್ಟ್ ಮಾಡೋಕೋ? ನಮ್ಮ ಗಾರ್ಡನಿಂಗ್ ಆಪ್ ಯೂಸರಿಗೆ ಇದನ್ನ ಅಪ್ಲೈ ಮಾಡಿದ್ರೆ ನೋಡಿ, ಅವರ ವಯಸ್ಸು, ಆದಾಯ ಅಷ್ಟೇ ಅಲ್ಲ, ಅವರ ಮೌಲ್ಯಗಳ ಬಗ್ಗೆನೂ ಗೊತ್ತಾಗುತ್ತೆ. ಅವರಿಗೆ ಸುಸ್ಥಿರತೆ, ಆರೋಗ್ಯ, ಸ್ವಾವಲಂಬನೆ ಅನ್ನೋದು ಮುಖ್ಯ. ಕೇಳಿ, ನಂಗೂ ಸ್ವಲ್ಪ ತರಕಾರಿ ಬೆಳೆಸ್ಬೇಕು ಅಂತ ಆಸೆ. ಆದ್ರೆ ನಾನಿರೋದು ಅಪಾರ್ಟ್ಮೆಂಟ್ನಲ್ಲಿ. ಎಲ್ಲಿಂದ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ. ನೋಡಿ, ಈ ಥರದ ಮಾತುಗಳು ಮಾರ್ಕೆಟಿಂಗ್ನಲ್ಲಿ ಬಂಗಾರ ಇದ್ದ ಹಾಗೆ. ಯಾಕಂದ್ರೆ ಇದು ನಾವು ಸರಿಪಡಿಸಬಹುದಾದ ಒಂದು ಸಮಸ್ಯೆಯನ್ನೇ ನೇರವಾಗಿ ಹೇಳ್ತಿದೆ. ಓಕೆ, ಅವರು ಯಾರು ಅಂತ ಗೊತ್ತಾಯ್ತು, ಅವರಿಗೆ ಯಾಕೆ ಇಷ್ಟ ಅಂತನೂ ಗೊತ್ತಾಯ್ತು. ಈಗ ಮುಂದಿನ ಪ್ರಶ್ನೆ, ಅವರು ಹೇಗೆ ನಡ್ಕೋತಾರೆ? ಅವರ ಹವ್ಯಾಸಗಳೇನಾ? ಇದು ಅವರ ದೈನಂದಿನ ಅಭ್ಯಾಸಗಳ ಬಗ್ಗೆ. ಅಂದ್ರೆ ಎಷ್ಟ್ ಸಲ ಏನಾದ್ರೂ ಖರೀದಿ ಮಾಡ್ತಾರೆ, ಏನಾದ್ರೂ ತಗೊಳ್ಳೋ ಮೊದ್ಲು ಆನ್ಲೈನ್ನಲ್ಲಿ ರಿಸರ್ಚ್ ಮಾಡ್ತಾರಾ, ಅವರ ನೆಚ್ಚಿನ ಬ್ರ್ಯಾಂಡ್ ಯಾವುದು, ಈ ರೀತಿ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅವರ ಆನ್ಲೈನ್ ಹವ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಅದನ್ನೇ ನಾವು ಡಿಜಿಟಲ್ ಫುಟ್ಪ್ರಿಂಟ್ ಅಂತ ಕರೆಯೋದು. ಅವರು ಗೂಗಲ್ನಲ್ಲಿ ಏನಂತ ಸರ್ಚ್ ಮಾಡ್ತಾರೆ ಅಂತ ಯೋಚಿಸೋದ್ರಿಂದ ಶುರು ಮಾಡಬಹುದು. ಬಹುಶಃ ಬಾಲ್ಕನಿಯಲ್ಲಿ ತರಕಾರಿ ತೋಟ ಮಾಡೋದು ಹೇಗೆ ಅಂತ ಇರಬಹುದು. ಈ ಮಾಹಿತಿ ನಮ್ಲೆ ಅವರು ಎಲ್ಲಿ ಸಿಗ್ತಾರೆ ಅಂತ ನಿಖರವಾಗಿ ಹೇಳುತ್ತೆ. ಪಿಂಟ್ರೆಸ್ಟ್ನಲ್ಲಿನ, ಇನ್ಸ್ಟಾಗ್ರಾಮ್ನಲ್ಲಿನ, ಅಥವಾ ಯಾವುದಾದ್ರೂ ಫೇಸ್ಬುಕ್ ಗಾರ್ಡನಿಂಗ್ ಗ್ರೂಪ್ನಲ್ಲಿದಾರಾ, ಅವರು ಯಾರನ್ನ ಫಾಲೋ ಮಾಡ್ತಾರೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸರಿ, ಈಗ ನಮ್ಮತ್ರ ಒಂದು ಕಂಪ್ಲೀಟ್ ಪ್ರೊಫೈಲ್ ರೆಡಿಯಾಗಿದೆ. ಈಗ ನಾವು ಮಾಡಿದ ಈ ಎಲ್ಲಾ ಕೆಲಸದಿಂದ ಸಿಗೋ ಲಾಭ ಏನು ಅಂತ ನೋಡೋಣ. ನೋಡಿ, ಎಲ್ಲರೂ ನಮ್ಮ ಗ್ರಾಹಕರು ಅನ್ನೋ ಬದಲು ಈ ಡೇಟಾ ಇಟ್ಕೊಂಡು ನಾವು ನಮ್ಮ ಆಡಿಯನ್ಸ್ನಲ್ಲೇ ಬೇರೆ ಬೇರೆ ಗುಂಪುಗಳನ್ನ ಗುರುತಿಸಬಹುದು. ಇದರ ಅಸಲಿ ಪವರ್ ಇರೋದೇ ಇಲ್ಲೇ. ಉದಾಹರಣೆಗೆ, ಕೆಲವರು ನಮ್ಮ ಹೈ ವ್ಯಾಲ್ಯೂ ಕಸ್ಟಮರ್ಸ್ ಇರಬಹುದು, ಇನ್ನು ಕೆಲವರು ಅರ್ಲಿ ಅಡಾಪ್ಟರ್ಸ್ ಇರಬಹುದು. ಪ್ರತಿಯೊಂದು ಗುಂಪಿಗೂ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬೇಕಾಗತ್ತೆ. ಇದೆಲ್ಲವೂ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಹತ್ರ ತಂದು ನಿಲ್ಲಿಸುತ್ತೆ. ನಾವು ಬಿಸ್ನೆಸ್ ಬೆಳೆಸೋಕೆ ನಿಖರವಾಗಿ ಯಾರನ್ನ ಟಾರ್ಗೆಟ್ ಮಾಡಬೇಕು ಮತ್ತು ಅವರನ್ನ ನಮ್ಮ ಗ್ರಾಹಕರಾಗಿ ಪರಿವರ್ತಿಸೋಕೆ ಯಾವ್ದು ಮುಖ್ಯವಾಗುತ್ತೆ? ಈ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇದ್ರೆ ಅದರ ರಿಸಲ್ಟ್ಸ್ ಅದ್ಭುತವಾಗಿರುತ್ತೆ. ನಮ್ಮ ಮಾರ್ಕೆಟಿಂಗ್ನಿಂದ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ಬ್ರ್ಯಾಂಡ್ ಮೇಲೆ ಜನರಿಗೆ ನಂಬಿಕೆ ಜಾಸ್ತಿಯಾಗುತ್ತೆ, ನಮ್ಮ ಮೆಸೇಜಿಂಗ್ ತುಂಬಾನೇ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ ಕೊನೆಗೆ ಹೇಳೋದಿಷ್ಟೇ, ಇದು ಬರೀ ಡೇಟಾ ಕಲೆಕ್ಟ್ ಮಾಡೋ ಕೆಲಸ ಅಲ್ಲ, ಇದು ಒಂದು ಒಳ್ಳೆ ಸಂಭಾಷಣೆಯನ್ನ ಶುರು ಮಾಡೋಕೆ ಹಾಕೋ ಅಡಿಪಾಯ. ಸರಿ,
ಈಗ ನಾವು ಯಾರ ಜೊತೆ ಮಾತಾಡ್ತಿದೀವಿ ಅಂತ ಗೊತ್ತಾಗಿದೆ ಅಲ್ವಾ? ಹಾಗಾದ್ರೆ ಅವರಿಗೆ ಹೇಳ್ಬೇಕಾದ ಮೊದಲ ಮಾತು ಯಾವುದು?